ಮಹಾತ್ಮ ಗಾಂಧೀಜಿ ಹಲವಾರು ವ್ಯಕ್ತಿತ್ವದಲ್ಲಿ ಕೆಲವೊಂದು ಯಾವುದಂತ ಹೇಳಿದರೆ ಬಹುಶಃ ಸಮಾಜ ಅತ್ಯಂತ ಕಟ್ಟಕಡೆಯ ಜನರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂಥ ಅತ್ಯಂತ ದೊಡ್ಡ ಮನೋಭಾವ ಇತ್ತು. ಏಕತೆ ಮತ್ತು ಸೋದರತೆಗೆ ವಿಶೇಷವಾದ ಒಂದು ಅವರ ಚಾಲನೆ ಇತ್ತು. ಯಾವುದೇ ಒಂದು ಪ್ರದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಇವತ್ತು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗ ಒಗ್ಗೂಡಿಸಿಕೊಂಡು ಭಾರತಕ್ಕೆ ದೊಡ್ಡ ಆಸ್ತಿ ಸಂಪತ್ತನ್ನು ಪರಿವರ್ತನೆ ಮಾಡಿದ ಒಳ್ಳೆಯ ವಿಚಾರ ಇವತ್ತಿದೆ. ಬಹುಶಃ ದ್ವೇಷದಿಂದ ನಮ್ಮ ಮಕ್ಕಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಇಡೀ ವಿಶ್ವವನ್ನು ಗೆಲ್ಲುವಂಥ ದೊಡ್ಡ ಮಟ್ಟದ ಸಂದೇಶವೇ ಅದು ಮಹಾತ್ಮ ಗಾಂಧೀಜಿಯ ಸಂದೇಶ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ಬಹುಶಃ ಇಂಥ ಹಲವಾರು ವಿಚಾರಗಳು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದ್ದಕ್ಕೆ ನನಗಿಂತ ಜಾಸ್ತಿ ಬಲ್ಲ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರವೇ. ನಾವು ಮೈಗೂಡಿಸಿಕೊಂಡು ನಾವು ಮಾತ್ರ ಅಲ್ಲ, ನಮ್ಮ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಯುವಕರನ್ನು ಈ ವ್ಯಕ್ತಿತ್ವಗಳಿಗೆ ಸೇರ್ಪಡಿಸಿಕೊಳ್ಳುವ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕೆ ಪ್ರೇರಣೆ ಆಗಿ ಬಹುಶಃ ಇವತ್ತು ಈ ಒಂದು ಪುತ್ತಳಿ ಇವತ್ತು ಅನಾವರಣ ಇವತ್ತು ಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಾವೆಲ್ಲರೂ ಹೇಳುವ ಹಾಗೆ ಬಹುಶಃ ನಮ್ಗೆಲ್ಲರಿಗೂ ಕೂಡ ತಿಳಿದುಕೊಟ್ಟ ಹಾಗೆ ಮಹಾತ್ಮ ಗಾಂಧಿ ದೊಡ್ಡ ಕನಸು ಯಾವುದಂತ ಹೇಳಿದರೆ ರಾಮರಾಜ್ಯ ಆಗ್ಬೇಕೆಂಬ ದೊಡ್ಡ ಮಟ್ಟದ ಕನಸಿದೆ. ಅದಕ್ಕೆ ನಮ್ಗೆ ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಅದು ಮುಂದಾಗಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಯಾಕಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರ ಗ್ರಾಮರಾಜ್ಯ ಅಂತ ಹೇಳಿದರೆ ಅದು ಇಲ್ಲಿ ಧರ್ಮ ಮಧ್ಯೆ ಗಲಾಟೆ ಮಾಡಿ ಅಂತ ಎಲ್ಲಿ ಕೂಡ ಅವರು ಹೇಳಿಲ್ಲ. ಅವ್ರು ಹೇಳಿದ ಉದ್ದೇಶ ಏನಂತ ಹೇಳಿದರೆ ಇವತ್ತು ಬಹುಶಃ ತಂದೆಯ ತಾಯಿಯ ಒಂದು ಮಾತಿಗಾಗಿಗೋಸ್ಕರ ಇವತ್ತನ್ನ ಅಧಿಕಾರ ಬಿಟ್ಟಂತ ರಾಮನಂತ ಮಗ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇರಬೇಕಾಗ್ತದೆ. ಅಣ್ಣ ಇವತ್ತು ಕಾಡಿಗೆ ಹೋದ ಸಂದರ್ಭದಲ್ಲಿ ತಮ್ಮೆಲ್ಲ ತ್ಯಾಗವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟು ಅಣ್ಣನ ಜೊತೆ ಹೋದಂಥ ಲಕ್ಷ್ಮಣಂತ ಸಹೋದರ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಬೇಕಾಗ್ತದೆ. ಬಹುಶಃ ಗಂಡ ಇವತ್ತು ಕಾಡಿಗೆ ಹೋಗೋ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಸವಲತ್ತನ್ನು ಬಿಟ್ಟು ಗಂಡನ ಜೊತೆ ಕಾಡಿಗೆ ಒಂದು ಸೀತೆ ಅಂತ ಇವತ್ತು ಪತ್ನಿ ಇವತ್ತು ಪ್ರತಿಯೊಂದಲ್ಲಿ ಇವತ್ತು ಮನೆಯಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಅನಾವಶ್ಯ ಭರತ ಇವತ್ತು ಬಹುಶಃ ಅನ್ನ ಒಪ್ಪದಿದ್ದರೂ ಕೂಡ ಆ ಅಣ್ಣನ ಪಾದವನ್ನು ಇಟ್ಟುಕೊಂಡು ಆಡಳಿತ ನಡೆಸಂದ ಭರತನಂತ ಸಹೋದರನು ಬಹುಶಃ ಇರುವಂಥ ಅವಕಾಶ ಇದೆಲ್ಲವೂ ಕೂಡ ಗ್ರಾಮರಾಜ್ಯ ಪರಿಕಲ್ಪನೆ ಅಂತ ನಾವು ಆಲೋಚನೆ ಮಾಡಬೇಕು. ಅದರಿಂದ ಸುಭಿಕ್ಷವಾದ ಆ ಒಂದು ಸಂಸ್ಕೃತಿಯ ಮುಖಾಂತರ ಸುಭಿಕ್ಷವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ಬಹುಶಃ ಮುಖ್ಯ ಗುರಿ ಆಗುವಂಥ ಮತ್ತು ಮುಖ್ಯ ಗುರಿ ಅದು ಬಹುಶಃ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿ ಮುಖ್ಯ ಕನಸಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ನಮ್ಗೆಲ್ಲರಿಗೂ ಕೂಡ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಬಹುಶಃ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ACCಯ ಅಧ್ಯಕ್ಷರು ಇದೆಲ್ಲ ನಮ್ಮ ಗಣ್ಯ ಅತಿಥಿಗಳ ವಿಶೇಷವಾದ ನನ್ನ ಕತೆಗೆ ನಾನು ಸಲ್ಲಿಸಿಕೊಂಡು ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಅತ್ಯಂತ ಗೌರವ ಇರುವಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಅತ್ಯಂತ ಮೆರುಗು ಇವತ್ತು ಕೊಟ್ಟಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ I wholeheartedly welcome you for this program. I like to say you are the symbol of Nari Shakti, not only for Karnataka, India, to the entire globe. So wish you all a bright and colorful future, madam. So ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಂಡು ಈ ಒಂದು ಅವಕಾಶ ನಿಮ್ಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ. ನಾವು ಜೊತೆಯಾಗಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಕ್ಕೋ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳು ಹೇಳಿಕೊಳ್ತಾ ಮತ್ತೊಮ್ಮೆ